ನಾನು ನಿನಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾ ಇದ್ದೀನಿ. ನೀನು ಗೆದ್ಬಿಡ ಟ್ರೋಫಿ ಕೊಟ್ಬಿಡೋಕೆ ಏನು ಮಾಡ್ತೀಯಾ? ಜ್ವರಗಳ ಏನು ಮಾಡ್ತೀಯ? ಗೆದ್ಬಿಡಿ ಏನು ಕೊಡ್ತೀಯಾ? ಶೋರಾ? ಅದಕ್ಕೆ ಒಂದು ಗೀತ ಕೇಸರಿ ಬದನು ಬಿಟ್ಬಿಡ್ಬೇನು? ಆಲ್ ದ ಬೆಸ್ಟ್. ಶುರು ಮಾಡಿದ್ರಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದು ಮಾಸ್ಟರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನು ಅಂತಂದ್ರೆ, ಸೊ ಇವತ್ತು ನಾನು ಮತ್ತು ನಮ್ಮ CSD ಟೀಮ್ ಆ್ಯಂಡ್ ನಮ್ಮ ಶ್ರೀಧರ್ ಅವರು ಎಲ್ಲ ಸೇರಿ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಏನು ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ವಿನ್ ಆಗ್ತೀವೋ ವಿನ್ ಆಗಲ್ವೋ, ಸೊ 8 ಗಂಟೆ ನೋಡಿ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ಅಣ್ಣ ಎಷ್ಟು ಗೊತ್ತಾ? ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕನ್ನಡ ಬರಲ್ವಾ? ಪೆಟ್ರೋಲ್ ಇದೆಯಾ? ಪೆಟ್ರೋಲ್ ಇದೆಯಾ ಇಲ್ವಾ ಅಣ್ಣ? ಪೆಟ್ರೋಲ್ ಇದೆಯಾ ಇಲ್ವಾ? ಐತೆ. ಅವನು ಹಿಂದಿ ಬರಲ್ಲ, ಅವನು ಕನ್ನಡ ಬರಲ್ಲ. ಅಣ್ಣ ಕನ್ನಡದಲ್ಲಿ ಬಂದಿ ಅಣ್ಣ, ಕನ್ನಡದಲ್ಲಿ ಇರಬೇಕು ಅಣ್ಣ. 610 ಪೆಟ್ರೋಲ್. ಅಣ್ಣ ಆರಾಮ? ಏನು ಸಮಾಚಾರ? ನಾಷ್ಟ ನೀವೇ ಇಲ್ಲೇ ನಮ್ಮೂರಲ್ಲಿ ನೀವೇ ಆಡ್ಕೊತಾನೆ ನಡೆಸೋದು. ಮಿಂಚೆ ಮಾಡೋಣ, ಡ್ಯಾನ್ಸ್ ಮಾಡ್ತೀವಿ ಅಂತ. ಇಲ್ಲಿ ವರ್ಷ ಇಲ್ಲಿ ನಾವೇ ಮಾಡಿ ಸೂಪರ್. ಇಲ್ಲ ಗಾಣಪಳ್ಳಿ ಸ್ಟುಡಿಯೋ. ಮಾಡ್ಬಿಡ್ರಿ ಒಂದ್ಸರಿ. ಫ್ರೆಂಡ್ಸ್, ಏನ್ ಗೊತ್ತಾ, ಇವಾಗ ನಾವು ನೈಟ್ ರೋಲ್ ಹೋಗ್ಬೇಕು. ಓಕೆನಾ? ನೈಟ್ ರೋಲ್ ಹೋಗ್ಬೇಕು. ನಾವು ₹1 ಅಮೌಂಟ್ ಕಟ್ಟಲ್ಲ. ಸೊ ಹಾಗೆ ಹೋಗ್ತೀವಿ, ನೋಡ್ತಾ ಇರಿ ಹೇಗೆ ಅಂತ. ನಮ್ಮ ಜನಗಳು ಅದೇ ಹೇಳ್ಕೊಂಡು ಓಡಾಡೋದು. ಅಯ್ಯೋ ಹೇಳ್ಬಿಟ್ನಲ್ಲ, ಇದನ್ನೆಲ್ಲ ಕಟ್ ಮಾಡಿ ಎಡಿಟಿಂಗ್ ಅಲ್ಲಿ ಹೇಳಿದ್ರು. ಈಗ ನೀವು ಕೇಳಿ ಕ್ವಶನ್ಸ್ ನಾವು ಏನು ಕೇಳೋಣ? ಅದೇ ಡ್ಯಾನ್ಸ್ ಕಾಂಪಿಟೇಷನ್, ಡ್ಯಾನ್ಸ್ ಪ್ರಿಪೇರ್ ಆಗಿದ್ದೀರಾ? ಹೇಗೆ ನಡೀತಾ ಇದೆ? ಏನು ಮಾಡ್ತೀರಾ? ಹಿಂಗೆ ಬಗ್ಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ಗಾನಿಕಾ. ತಿಂದಿಲ್ಲ ಯಾಕೆ ಮಾಸ್ಟ್ರೇ? ತಿನ್ಸ್ಕೊಂಡು ಬಂದಿಲ್ಲ ಮಕ್ಳಿಗೆ? ಬೆಳಗ್ಗೆ ಬೇಗ ಇದ್ರಲ್ಲ, ಅದಕ್ಕೆ ತಿಂದಿರ್ತಾರೆ, ಸೌಂಡ್ ಬರ್ತಾ ಇಲ್ಲ, ಕರ್ಗೋ ಬೀಳುತ್ತೆ. ನನ್ನ ಹೆಸರು ಜ್ಞಾನಿಕಾ ಅಂತ ಹೇಳೋ. ನಿನ್ನ ಹೆಸರು ಜ್ಞಾನಿಕಾ ಅಲ್ಲ ಕಣೋ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇವತ್ತು ಹಾಕ್ಬಿಡೋದೆ ಮಿಮ್ಸ್ಗಳು. ಜೋರಾಗಿ ಮಾತಾಡು. ಶಶಾಂಕ್ ಹಾಕ್ಬಿಡೋದೆ ಇವತ್ತು ಟ್ರೋಲ್ಸ್. ಅಯ್ಯೋ, ನನ್ನ ಹೆಸರು ಗಾನಿಕಾ. ನಿಮ್ಮ ಹೆಸರು? ನನ್ನ ಹೆಸರು ಚುಟ್ಕಿ. ಚುಟ್ಕಿ? ಆ ಚುಟ್ಕಿ? ಚುಟ್ಕಿ ಅದೇ ಚುಟ್ಕಿ. ನಿಮ್ಮ ಹೆಸರು? ಮಧು. ಅವರು ಹಿಂದೆ ಖ್ಯಾತಶ್ರೀ. ನೀವು? ಗಗನ. ಜೋರಾಗಿ. ಗಗನ. ಯಾರು ಮೊನ್ನೆ ಯಾವ ನೋಡಿ ಎದುರುಕೊಂಡಿದ್ದು? ಚೆನ್ನಾಗಿತ್ತಲ್ಲ? ಇಲ್ಲ. ಇನ್ನೊಂದೇನ್ ಗೊತ್ತಾ, ನಮ್ ಗಗನ್ ಅವ್ರು ಒಳ್ಳೆ ಸಿಂಗರ್. ಅವ್ರ ಕೆಲವೊಂದು ಸಾಂಗ್ ಆಡ್ತೀವಿ. ಓ, ಮಲ್ಟಿ ಟ್ಯಾಲೆಂಟೆಡ್. ಎಲ್ಲಿ? ಗಗನ. ಆಡು ಗಗನ. ಆಡು ಗಗನ ಅಲ್ಲ, ಗಗನ ಆಡು. ಗಗನ ಆಡು. ರೆಡಿ? 3, 2. ಬೇಡ, ನೀನೇ ಆಡು. ನೀವು ಯಾವ್ದಾಡ್ಲಿ? ಯಾವ್ದಾದ್ರು ಒಂದು ಹಾಡು ಹೇಳು, ಇಲ್ಲಾಂದ್ರೆ ಶ್ಲೋಕ ಹೇಳು. ಶ್ಲೋಕ. ಸ್ಟಾರ್ಟ್. ಜಟಾಟವೀಗಲಜ್ವಲ ಪ್ರಭಾವ ಪಾವಿತಸ್ತನೀಗಲೀಮಲಂ ಯಲಂಬಿತಾಂಬುಜಂಗ ತುಂಗ ಬಾಲಿಕಾಂ ದಮಡ್ಡ ಮಡ್ಡ ಮಡ್ಡ ಮನ್ನಿನಾದ ಮಟ್ಟ ಬರವೈ ಚಕಾರ ಚಂಡ ತಾಂಡವಂ ತು ನೂತನ ಶಿವಂ ಭಜಾಮ್ಯಹಂ. ಸೂಪರ್ ಸೂಪರ್. ಕ್ಲಾಪು ನೋಡ್ರ, ನಮ್ಮ ಏನಂತಾರೆ, ನಮ್ಮ ಗಗನ್ ಅವರು ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಡ್ಯಾನ್ಸ್ ಆಗಿರೋ ಸಿಂಗಿಂಗ್ ಕೂಡ ಇದೆ. ನೆಕ್ಸ್ಟ್ ಏನಾದ್ರು ಸಿಂಗಿಂಗ್ ಕ್ಲಾಸ್ ಸೇರ್ಕೊಬೇಕು, CSDಗೆ ಒಂದು ವಿಸಿಟ್ ಮಾಡಿ. ನೆಕ್ಸ್ಟ್ ಆಕ್ಟಿಂಗ್ ಕ್ಲಾಸು, ಕರಾಟೆ ಕ್ಲಾಸು, ಯೋಗ ಕ್ಲಾಸು ಪ್ರತಿಯೊಂದು ಮಾಡಬೇಕು ಅನ್ಕೊಂಡಿದೀವಿ. ಆದರೆ ಟೈಮ್ ಸಿಗ್ತಲ್ಲ ಅಷ್ಟೇ. ಟೈಮ್ ಸಿಗ್ತಾ ಡೆಫಿನೆಟ್ ಮಾಡೋಣ. ಈಗ ನಮ್ಮ ಶಶಾಂಕ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನ್ ಗೊತ್ತಾ ಬ್ರೋ? ಬ್ರೋ ಹೇಳಿ. ನಮ್ಮ ಶಶಾಂಕ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವ್ನ್ ಬೇರೆ ಲೆವೆಲ್. ಚಿನ್ನ ಅಂತ ಅನ್ನೋಕ್ಕಿಂತ ಬೇರೆ ಲೆವೆಲ್ ಅವನು.
ಬೇರೆ ಲೆವೆಲ್ ಅಂತಂದ್ರೆ ಯಾವ್ದಕ್ಕೂ ಹೋಲಿಕೆ ಮಾಡಕ್ ಆಗ್ದಿರೋ ಅಂತವ್ನು ಅವನು. ಯಾವ್ದಕ್ಕೂ ಆಗಲ್ಲ ಅವನು. ಅವನೊಂಥರ ಅರ್ಬೇರಿಕೆ ಇದ್ದಂಗೆ. ಆದ್ರೆ ಆತರ ಅಂತಲ್ಲ, ಈ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಇನ್ನ ಏನೇನೋ ಇದೆಯಲ್ಲ ಆತರ ಕೈಂಡ್ ಆಫ್ ಎಲ್ಲ ಮಿಕ್ಸಡ್ ಅಲ್ಯೂಮಿನಿಯಂ ಲೋ ಶಶಿ, ನೀನ್ ಯಾಕೆ ಮೊನ್ನೆ ಸ್ಪೈಡರ್ ಮ್ಯಾನ್ ಆಗ್ಬಿಟ್ಟಿದ್ದೆ? ಕೇಳ್ರಿ ಅವನ. ಯಾಕೆ ಬ್ರೋ ಸ್ಪೈಡರ್ ಮ್ಯಾನ್ ಆಗಿದ್ರಂತೆ? ಬ್ರೋ ಅಲ್ಲಿ ಹಿಂದೆ ಸೀಟ್ ಜಾಗ ಇರ್ಲಿಲ್ಲ, ಸೈಡಲ್ಲಿ ಅದಕ್ಕೆ ಸ್ಪೈಡರ್ ಮ್ಯಾನ್ ಆಗ್ಬಿಟ್ಟು ಕಚ್ಕೊಂಡ್ಬಿಟ್ಟಿದ್ದ ಹಿಂಗೆ. ಅದನ್ನೇ ಹಿಡ್ಕೊಂಡ್ಬೇಕು. ಅದನ್ನ ನಾನು ಇಟ್ಕೊಂಡಿಲ್ಲ, ನೀನ್ ಇಟ್ಕೊಂಡಿದ್ದ ಅದನ್ನ. ಅದೊಂದು ಕ್ಲಿಪ್ ಇದೆಯಾ? ಇದೆ ಡೆಫಿನೆಟ್ಲಿ ಇದೆ. ಅಂದ್ರೆ ಹಾಕೋಣ ಬ್ರೋ, ಹಾಕೋಣ ಡೆಫಿನೆಟ್ಲಿ ಹಾಕೋಣ. ಮನ್ಸಲ್ಲಿ ಅನ್ಕೊಂತಿರ್ತಾರೆ ಎಷ್ಟು ಹೊಟ್ಟೆ ಉರ್ಸ್ತಾರ ಅನ್ಬಿಟ್ಟು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಹಾಕದ ನಿಲ್ಸ್ಗಳಿಗೆ ಅವ್ನ ಫೇಸ್ ರಿಯಾಕ್ಷನ್ಸ್ ಹಾಕ್ಬಿಡೋದು ಎಲ್ಲಾನು. ಇವಾಗ ಏನ್ ಗೊತ್ತಾ ಬ್ರೋ, ನನ್ ಮಕ್ಳು ಹೇಗೆ ರೆಡಿ ಆಗಿದ್ದಾರೆ ಡ್ಯಾನ್ಸ್ ಬಗ್ಗೆ, ಕಾಂಪಿಟೇಷನ್ ಬಗ್ಗೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳಿ. ಕಾಂಪಿಟೇಷನ್ ಹೇಗ್ ತಯಾರಿ ಆಗಿದ್ಯಾ ನೀನು? ಗ್ರೂಪ್ ಸೋಲೋನು? ಎರಡು. ಗುಡ್. ಸೋಲೋ ಯಾವ ತರ ತಯಾರಿ ಆಗಿದೆ? ಚೆನ್ನಾಗಿ ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ದೀನಿ. ಎಷ್ಟು ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತೀಯ ದಿನಕ್ಕೆ? 1 ವೀಕ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ, ನಾ ಕಾನ್ಫಿಡೆಂಟ್ ಇದೆಯಾ? ನಿಮ್ದು ಗ್ರೂಪ್ ಸಾಂಗ್. ಎಲ್ರು ಗ್ರೂಪಾ? ಇಬ್ಬರು ಮಾತ್ರ ಸೋಲೋ? ಜೋರ ಮಾತಾಡ್ಬೇಕು. ಹೌದು. ಇಷ್ಟೇ. ಆಮೇಲೆ ನಾವು ಡಬ್ ಕೊಟ್ಕೋಬೇಕು ಹಿಂಗೆ ವಾಯ್ಸ್. ಇಲ್ಲ ಇವ್ರ ಕಾಲೇಜ್ ಎಸ್ಕೊಡ್ತೀವಿ ಇವಾಗ. ಇವ್ರು ಹಿಂಗೆ ಆಡ್ತಾರೆ, ಕಾಲೇಜ್ ಎಸ್ಕೊಡೋದು ಇವ್ರನ್ನೆಲ್ಲ. ಇವಾಗ ಜಾಗಿಂಗ್ ಮಾಡ್ತೀನಿ ಎಲ್ಲರಿಗೂ ಬೆಳಗ್ಗೆ. ಮೊದ್ಲೇ ವಾಯ್ಸ್ ಇಲ್ಲ. ಡೆಫಿನೆಟ್ಲಿ ಏನ್ ಗೊತ್ತಾ ಬ್ರೋ, ಪಾಪ ತುಂಬಾ ಕಷ್ಟ ಬಿದ್ದು ಮಾಡಿದಾರೆ ಮಕ್ಳು. ಅದೇನು ಅಂತಂದ್ರೆ, ನನ್ನ ಅಲ್ಲಿ ಹೋದಾಗ ಎಲ್ಲ ಕಾಂಪಿಟೇಷನ್ಸ್ ಗಳು ನಡೀತಾ ಇದೆ ಅಂತಂದಾಗ ಈಗ ತುಂಬಾ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಷನ್ ಫಿಕ್ಸಿಂಗ್ ನಡೀತಾ ಇದೆ. ಆತರ ನಡಿಬಾರ್ದು ಅಂತ ದೇವ್ರು ಕೇಳ್ಕೊಂತೀವಿ ಅಷ್ಟೇ. ಯಾಕಂದ್ರೆ ಮಕ್ಳು ಕಷ್ಟ ಬಿದ್ದು ಮಾಡಿದಾರಲ್ವಾ, ಅದೊಂದೇ ಬೇಜಾರು. ಏನು ಅಂತಂದ್ರೆ ಅಲ್ಲಿ ಬೇರೆ ನಮ್ಗಿನ ಸ್ಟ್ರಾಂಗ್ ಆಗಿರೋ ಟೀಮ್ಗಳು, ಬೇರೆ ಟೀಮ್ಗಳು ಬರ್ತವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬಂದವ್ರು ಚೆನ್ನಾಗಿ ಮಾಡಿದವ್ರು ಕೊಡ್ಲಿ ಪ್ರೈಸಿಂಗ್, ಓಕೆ ಫೈನ್, ಖುಷಿ ಆಗುತ್ತೆ. ಅದ್ ಬಿಟ್ಬಿಟ್ಟು ಯಾರಿಗೋ ಒಬ್ರಿಗೆ ನಮ್ಗೆ ತುಂಬಾ ಚೆನ್ನಾಗಿ ಪರಿಚಯ ಇದಾರೆ ಅನ್ಬಿಟ್ಟು ಕೊಟ್ಬಿಡ್ತಾರಲ್ಲ, ಸೊ ಅವಾಗ ಸ್ವಲ್ಪ ಫೀಲ್ ಆಗುತ್ತೆ. ಯಾಕಂದ್ರೆ ನಮ್ ತರನೇ ತುಂಬಾ ಜನ ತುಂಬಾ ದೂರದಿಂದ ಬಂದಿರ್ತಾರೆ. ಸೊ ಆ ನೋವುಗಳು ತುಂಬಾ ಅನ್ಭವಿಸ್ಬಿಟ್ಟಿವಿ ನಾವು, ತುಂಬಾ ನೋಡ್ಬಿಟ್ಟಿದೀವಿ. ಸೊ ಆದ್ರಿಂದ ನಾವೆಲ್ಲೂ ಇದ್ ಮಾಡಕ್ ಆಯ್ತಾರಲ್ಲ ನಾವು. ಅದಕ್ಕೋಸ್ಕರನೇ ಸ್ವಲ್ಪ ತಲೆಗೆಟ್ಟಿ ಮೈಂಡ್ ಬ್ಲಾಂಕ್ ಆಗಿದೆ. ಹೋಪ್ ಇದೆ, ನಮ್ಮ ಮಕ್ಕಳು ಆಲ್ಮೋಸ್ಟ್ ಎಲ್ಲ ಕಡೆ ಹೋದಾಗ ಗೆದ್ದಿದ್ದಾರೆ, ಅದೇ ಖುಷಿ ಇದೆ ನಮಗೆ. ಸೊ ಇವತ್ತು ಗೆಲ್ತೀರ ಮಕ್ಳ? ಶೋರಾ? ಇವ್ರು ಇಷ್ಟು ನಿಧಾನ ಕೇಳ್ತವ್ರೆ, ಯಾಕೋ ಡೌಟ್ ಇದೆ. ಇಲ್ಲ. ಸೊ ಇನ್ನೊಂದೇನಂದ್ರೆ ಇಷ್ಟೇ ಜನ ಅಂತ ನಿಮ್ಗೂ ಡೌಟ್ ಬಂದಿರ್ಬೋದು. ಇಲ್ಲ, ಮುಂದೆ ಒಂದು ಬ್ಯಾಚ್ ಹೋಗಿದೆ ಆಲ್ರೆಡಿ ಇನ್ನೊಂದು ಗಾಡಿಲಿ, ಅವ್ರು ನಮ್ಗಿಂತ ಮುಂದೆ ಇದ್ದಾರೆ. ಇವತ್ತು ನಮ್ಮ ಶ್ರೀಧರ್ ಅವ್ರು ಸ್ವಲ್ಪ ಲೇಟ್ ಮಾಡಿದ್ರು. ಶ್ರೀಧರ್ ಅವ್ರನ್ನ ನನ್ನ ಆಮೇಲೆ ತೋರ್ಸ್ಕೊಳ. ನೀವು ಹೋಗಿಲ್ಲಪ್ಪ, ನಾನು ಹೋಗಿರ್ಲಿಲ್ಲ. ಏನ್ ಗೊತ್ತಾ, ಇನ್ನೊಂದೇನು ಅಂತಂದ್ರೆ ಸ್ಟೇಜು ದೊಡ್ಡದಾಗಿದ್ರೆ, ಏನ್ ಶ್ರೀಧರ್ ಬ್ರೋ, ಸ್ಟೇಜು ದೊಡ್ಡದಾಗಿದ್ರೆ ಕಂಫರ್ಟಬಲ್ ಮಾಡ್ತಾರೆ ಮಕ್ಳು. ಸ್ಟೇಜ್ ಸ್ವಲ್ಪ ಚಿಕ್ಕದಿತ್ತಂದ್ರೆ ಸ್ವಲ್ಪ ತುಂಬಾ ತಲೆನೋವಾಗುತ್ತೆ. ನಮ್ಗೆ ಅಂತಲ್ಲ, ಎಲ್ಲಾ ಡ್ಯಾನ್ಸ್ ಟೀಮ್ಗಳಿಗೂ ಅದೇ ತೊಂದರೆ ಆಗುತ್ತೆ. ನೀವು ಹೋದಾಗೆಲ್ಲ ಹಿಂಗೆ ಆಗಿತ್ತ? ತುಂಬಾ ಟೈಮ್ ಆಗಿದೆ, ತುಂಬಾ ಟೈಮ್. ಲಾಸ್ಟ್ ಮೀಡಲ್ಲೂ ಚೇಂಜ್ ಮಾಡ್ಕೊಂಡಿದೀವಿ ನಾವು. ಲಾಸ್ಟ್ ಮೀಡಲ್ಲೂ ಚೇಂಜ್ ಮಾಡ್ಕೊಂಡು, ಪ್ಲೇಸಸ್ ಇಲ್ದಿರೋ ಟೈಮ್ಗಳಲ್ಲಿ ಪ್ರಾಪ್ಸ್ ಆಗ್ಲಿ, ಮತ್ತೆ ಪ್ಲೇಸ್ ಜನ ಜಾಸ್ತಿ ಆಗ್ಲಿ ಇರ್ತಾರಲ್ಲ, ಆ ಟೈಮಲ್ಲೆಲ್ಲ ಇದ್ ಮಾಡ್ತೀವಿ. ಬ್ಯಾಗ್ ನೀನ್ ವಾಯ್ಸ್ ಕೇಳಿಸ್ತೀಯ ಅಂತ ಬ್ರೋ ಹೇಳಿ. ತಡೀರೋ, ಅಲ್ಲಿ ಸ್ಟೇಜ್ ಒಂದು ದೊಡ್ಡದಿತ್ತಂದ್ರೆ ಖುಷಿ. ನೋಡೋಣ, ಆಲ್ರೆಡಿ ಮಾಡಿದೀವಿ ಆ ಸ್ಟೇಜಲ್ಲಿ. ಸ್ಟೇಜ್ ನನ್ಗೆ ಗೊತ್ತಿರಂಗೆ ಸ್ವಲ್ಪ ಚಿಕ್ಕದು, ಬಟ್ ನೋಡೋಣ, ಅದು ತಕ್ಕನಂಗೆ ಡಿಸೈನ್ ಮಾಡ್ಕೊಂಡಿದೀನಿ. ಇವತ್ತು ನಮ್ಮ ಮಕ್ಳು ಮಾಡೋ ಪರ್ಫಾರ್ಮೆನ್ಸ್ನ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ. ಮಕ್ಕಳು ಗೆಲ್ತಾರೆ ಅನ್ನೋ ಹೋಪ್ ಇದ್ರೆ ಲಾಸ್ಟ್ ಗಂಟೆ ವಿಡಿಯೋ ನೋಡ್ತಾ ಇರಿ. ಏನಾಯ್ತು ಅಂದ್ಬಿಟ್ಟು ನಿಮ್ಗೆ ಕಂಪಲ್ಸರಿ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ. ಬ್ರೋ, ಇದೊಂದು ಕೇಳೋದು ಮರ್ತೋದೆ. ಜನಗಳು ಹೇಳ್ತಾರೆ ನಿಮ್ ವಿಡಿಯೋ ನೋಡ್ಬಿಟ್ಟು ಆ ಚಂದು ಮಾಸ್ಟರ ಏನ್ ಸ್ಟ್ರೆಚ್ ಮಾಡಿಸ್ತಾರೆ, ಜಿಮ್ನಾಸ್ಟಿಕ್ ಒಂದೇ ಹೇಳ್ಕೊಡ್ತಾರೆ, ಬರೀ ಇಷ್ಟೇ ಮಾಡಿಸ್ತಾರೆ, ಇನ್ನೇನ್ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಉತ್ತರ ಕೊಡ್ತೀರಾ?
ಬ್ರೋ ಏನ್ ಗೊತ್ತಾ, ಕರೆಕ್ಟ್ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆಕ್ಚುಲಿ ನಾವು ರಿಯಾಲಿಟಿ ತೋರಿಸ್ತೀವಿ ಅಷ್ಟೇ, ಕ್ಲಾಸ್ಗಳಲ್ಲಿ ಹಿಂಗಿರುತ್ತೆ ಅನ್ಬಿಟ್ಟು. ಇನ್ನೊಂದೇನ್ ಗೊತ್ತಾ ಬ್ರೋ, ನಮ್ ಡ್ಯಾನ್ಸ್ ಕ್ಲಾಸ್ ರೂಲ್ಸ್ ಗಳು ಏನಿರುತ್ತೆ ಅಂತಂದ್ರೆ, ರೂಲ್ಸ್ ಗಳು ಅನ್ನೋದಕ್ಕಿಂತ ಏನ್ ಗೊತ್ತಾ, ಆಲ್ಮೋಸ್ಟ್ ಇವಾಗ ಡ್ಯಾನ್ಸ್ ಅಲ್ಲಿ ತುಂಬಾ ಜನ ಏನು ಅಂತಂದ್ರೆ, ಇವಾಗ ನಮ್ ಪ್ರೊಫೆಷನಲ್ ಏನು ಅಂತಂದ್ರೆ ಡ್ಯಾನ್ಸ್ ಓಕೆ ರೀಲ್ಸ್ ಗಳು ಮಾಡ್ತೀವಿ, ಅದ್ ಮಾಡ್ತೀವಿ. ನಾನು ಸ್ಟಾರ್ಟಿಂಗು ನಾನು ರೀಲ್ಸ್ ಗಳು ಕ್ಯಾರಿಯರ್ ಸ್ಕ್ರೋಲ್ ಮಾಡಿ 2250 ವಿಡಿಯೋಸ್ಗಳು ಇದೆ, ಅದ್ರ ಕ್ಯಾರಿಯರ್ ಇರೋವೆಲ್ಲ ಡ್ಯಾನ್ಸ್ ವಿಡಿಯೋಗಳೇ, ಯಾವ ಏನಾಗಿಲ್ಲ. ಜನಗಳಿಗೆ ನನ್ನ ರಿಯಾಲಿಟಿ ಇಷ್ಟ ಆಯ್ತು, ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಸ್ಟಾರ್ಟ್ ಮಾಡಿದೆ. ಇನ್ನೊಂದೇನು ಡ್ಯಾನ್ಸ್ ವಿಡಿಯೋಗಳು ನಾವು ಜಾಸ್ತಿ ಅಪ್ಲೋಡ್ ಮಾಡಲ್ಲ ಅಂತಂದ್ರೆ, ನಾವು ಕಷ್ಟ ಬಿದ್ದು ಕಂಪೋಸ್ ಮಾಡಿರ್ತೀವಿ, ಕಾಂಪಿಟೇಷನ್ಸ್ಗೆ ಆಗ್ಲಿ, ಇನ್ನೊಂದಕ್ಕೆ ಆಗ್ಲಿ, ವಿಡಿಯೋಸ್ಗಳಿಗೆ ಆಗ್ಲಿ, ಯಾವ್ದಕ್ಕೆ ಆಗ್ಲಿ ವಿಡಿಯೋ ಮಾಡಿರ್ತೀವಿ. ಸೊ ಅದನ್ನೆಲ್ಲ ಕಾಪಿ ಮಾಡ್ತಾರೆ. ಯಾಕೆ ಮಾಡಲ್ಲ? ತುಂಬಾ ಟೈಮ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ನಾವು ಮಾಡಿದ್ವಿ ಅಂತಲ್ಲ, ನಾವು ಬೇರೆಯವ್ರು ಮಾಡೋದು. ಇವಾಗ ಆಲ್ಮೋಸ್ಟ್ ಎಷ್ಟೊಂದ್ ಜನ ತಗೊಂತಾರೆ, ಮಾಡೋರು ಇರ್ತಾರೆ. ನಾವು ಅದನ್ನ ತಗೊಂಡು ಸ್ವಲ್ಪ ಆಲೋಚನೆ ಮಾಡ್ಕೊಂಡು ಏನೋ ಮಾಡ್ತೀವಿ, ಅದನ್ನ ಕಾಪಿ ಆಗ್ಬಿಡುತ್ತಲ್ಲ. ಏನ್ ಮಾಡ್ತೀರಾ ಆ ಟೈಮ್ಗಳಲ್ಲಿ ನೀವು? ನೀವು ಕಾಪಿ ಮಾಡ್ತಾರೆ ಅಂತ ಹೇಳ್ತಿದ್ದೀರಾ? ಒನ್ ಟೈಮ್ ಸಾಂಗ್ ಬ್ರೋ, ನಿಜ ಒಂದು ಕಾಂಪಿಟೇಷನ್ ಅಲ್ಲಿ ನಾವು ಮಾಡ್ತಿರೋ ಸಾಂಗು, ನಾವು ಮಾಡಿರೋ ಸಾಂಗು ಅವ್ರಿಗೆ ಹೇಗೋಯ್ತು ಅಂತ ನಂಗೆ ಇವಾಗ್ಲೂ ಗೊತ್ತಿಲ್ಲ. ಅವ್ರು ಮಾಡಿದ್ರು, ಅವಾಗ ಯಾರಂಗ್ ಮಕ್ಕಾರು? ನಮ್ಗಿಂತ ಪರ್ಫಾರ್ಮೆನ್ಸ್ ಫಸ್ಟೇ ಮಾಡ್ಬಿಟ್ರು ಅವರು. ಅವಾಗ ಅಂತವ್ರಿಗೆ ಇನ್ನೇನ್ ಮಾಡೋಣ ನೀವ್ ಹೇಳಿ, ಕರೆಕ್ಟ್ ಅಲ್ವಾ? ಆದ್ರಿಂದ ಅದಕ್ಕೋಸ್ಕರ ಅಷ್ಟೇ ಬ್ರೋ. ಇನ್ನೊಂದೇನ್ ಗೊತ್ತಾ, ಚಂದು ಮಾಸ್ಟರ್ ಡ್ಯಾನ್ಸ್ ಅದು ಇದು ಏನು ಮಾಡ್ತೀರಾ, ಏನು ಮಾಡಿಲ್ಲ ಅಂತಂದಿದ್ರೆ, ಇನ್ನೊಂದು ಕ್ಲಾಸಲ್ಲಿ ನಾನು ಕ್ಲಾಸಲ್ಲಿ ಟ್ರೋಫಿಗಳು ನೋಡಿರ್ಬೋದು ಅನ್ಕೊಂತೀನಿ. ಮತ್ತೆ ಅವೆಲ್ಲ ಹಿಂಗ್ ಸುಮ್ನೆ ಕೊಟ್ಬಿಡ್ತಾರ, ಕರೆಕ್ಟ್ ಅಲ್ವಾ ಬ್ರೋ? ದೊಡ್ಡ ದೊಡ್ಡ ಕೊರಿಯೋಗ್ರಾಫರ್ಗಳೇ ಕೊಟ್ಟಿರೋದು ಅದೆಲ್ಲ, ಅವ್ರ ಕೈಲೇ ಇಸ್ಕೊಂಡಿರೋದು. ಬಟ್ ಮಾತಾಡೋರೇನ್ ಬ್ರೋ, 1000 ಜನ ಮಾತಾಡ್ತಾರೆ, ಅದ್ರ ಬಗ್ಗೆ ತಲೆ ಕಟ್ಸ್ಕೊಳಕ್. ನಾವು ಮಾಡೋ ಕೆಲಸ ನಮ್ಗೆ ಏನು ಅಂತ ಗೊತ್ತು, ನನ್ನ ಮಕ್ಳು ಗೊತ್ತು, ನನ್ನ ಡ್ಯಾನ್ಸ್ ಕ್ಲಾಸ್ ಪೇರೆಂಟ್ಸ್ ಗಳು ಗೊತ್ತು. ಹೌದು ಅಷ್ಟು ಸಾಕು ಗೈಸ್. ಆಕ್ಚುಲಿ ನಾನು ಹಿಂಗೆ ಅನ್ಕೊಂಡಿದ್ದೆ, ಅವ್ರು ಬರೀ ಸ್ಟ್ರೆಚ್ ಮಾಡಿಸ್ತಾರೆ, ಬರೀ ಜಿಮ್ನಾಸ್ಟಿಕ್ಸ್ ಒಂದೇ ಅನ್ಕೊಂಡೆ. ನೀವು ಕ್ಲಾಸಿಗೆ ಬಂದು ವಿಸಿಟ್ ಮಾಡಿ ಒಂದ್ಸರಿ, ನಿಮ್ಗೂ ರಿಯಾಲಿಟಿ ಏನಂತ ಗೊತ್ತಾಗುತ್ತೆ. ಕರೆಕ್ಟ್. ನೀವು ಸ್ಟಾರ್ಟಿಂಗ್ ಶ್ರೀಧರ್ ಕೂಡ ನನ್ನ ಹತ್ರ ಬಂದಾಗ ಅವರು ಅದನ್ನೇ ಹೇಳಿದ್ರು, ಅವ್ರು ಓಪನ್ ಆಗಿ ಹೇಳಿದ್ರು, ಇಲ್ಲ ಹಿಂಗೆಲ್ಲ ನಡೀತದೆ, ನಾವು ಮಾತ್ರ ಕೊಟ್ಟಿದೀವಿ, ನಮ್ಮ ಫ್ರೆಂಡ್ಸ್ ಗಳು ಮಾತಾಡಿದಾರೆ ಹಂಗೆ ಹಿಂಗೆ ಅಂತ. ಆವಾಗ ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಅವಾಗ ಪ್ರಾಕ್ಟೀಸ್ ಟೈಮಲ್ಲೇ ಬಂದ್ರು, ಕರೆಕ್ಟ್ ಟೈಮ್ಗೆ. ಆ ಟೈಮಲ್ಲಿ ನಾನು ಪ್ರಾಕ್ಟೀಸ್ ಮಾಡಿಸ್ಬೇಕಂದಾಗ ನನ್ನ ಮಕ್ಕಳಿಗೆ ನೋಡಿದ್ರು, ಕಾಂಪಿಟೇಷನ್ ಸಾಂಗ್ಸ್ಗಳೇ ನೋಡ್ಬಿಟ್ಟು ಅವ್ರ ಕಮೆಂಟ್ ಹೇಗಿತ್ತು ಅಂತ ಅವ್ರನ್ನೇ ಕೇಳಿ ಗೊತ್ತಾಗುತ್ತೆ ನಾವು ಯಾವ ರೇಂಜಿಗೆ ಮಾಡಿದ್ವಿ, ಏನು ಮಾಡಿದೀವಿ ಅಂತ. ಹಿಂಗೆ ಗೈಸ್, ಸ್ವಲ್ಪ ಟಾಕ್ಸ್ ನಡೀತಿರ್ಬೇಕಾದ್ರೆ ಅವ್ರ ಹತ್ರ ಹೋಗಿ ಕುತ್ಕೊಂಡಾಗ ಮಾತಾಡಿದ್ವಿ. ಅವ್ರು ಹಂಗೆ ಕರೆದ್ರು ನನ್ನ ಹತ್ರ, ಬನ್ನಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮಕ್ಕಳು, ಒಂದ್ಸರಿ ನೋಡ್ಬಿಟ್ಟು ಏನು ಕಪ್ ಗೆಲ್ತಾರ ಇಲ್ವಾ ಹೇಳಿ ಅಂದರು. ಲೈಕ್ ನಾನು ಲಿಟ್ರಲಿ ನೋಡಿದ ತಕ್ಷಣ ಮಕ್ಳನ್ನೆಲ್ಲ ಈ ಎನರ್ಜಿ ಕೊಡ್ತಾರ ಅಂತ ನನಗೆ ಅವಾಗಲೇ ಶಾಕ್ ಆಗೋಯ್ತು. ನಾವು ಮಾತಾಡ್ಕೊಂಡಿದ್ದೆಲ್ಲ ತಪ್ಪು ಅನ್ಸ್ಬಿಡ್ತು, ನನಗೆ ಗಿಲ್ಟ್ ಫೀಲ್ ಆಗೋಯ್ತು. ಸೊ ನಿಮಗೂ ಏನಾದ್ರು ರಿಯಾಲಿಟಿ ತಿಳಿಬೇಕು ಅಂದರೆ ಬಂದು ನೋಡಿ, ಇಲ್ಲಾಂದರೆ ಮಾತಾಡೋಕ್ಕೆ ಹೋಗಬೇಡಿ, ಅದೊಂದು ಹೇಳ್ತೀನಿ. ಜಡ್ಜ್ ಮಾಡಬೇಡಿ ಯಾರನ್ನು. ಎಲ್ಲ ಏನು ಅಂತಂದ್ರೆ ಬ್ರೋ, ಎಲ್ಲ ಕಷ್ಟ ಬಿದ್ದು ಬಂದಿರೋರೇನೆ, ಯಾರು ಇದು ಮಾಡ್ಕೊಂಡ್ ಬಂದಿರೋದಲ್ಲ. ತಲೆಗಡ್ಸ್ಕೊಳಕ್ ಹೋಗ್ಬಾರ್ದು ಮಾತಾಡೋದ್ರ ಬಗ್ಗೆ. ನಾವು ಅವ್ರಿಗೆ ಕೆಟ್ಟದ್ ಬೈತಲ್ಲ, ಕೆಟ್ಟದಾಗ ಹೇಳ್ತಾನು ಇಲ್ಲ. ಅದೇ ನೀವು ಒಂದು ಎಕ್ಸಾಂಪಲ್ ಆಗ್ತೀರಾ, ಹಿಂದೆ ಬೊಗಳುತ್ತಿದ್ರೆ ನಮ್ ಕೆಲಸ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಆತರ ಏನು ಅವ್ರು ಇವಾಗ ಅವ್ರು ಯಾಡಿ ನೋಡಿದಾಗ, ಇವಾಗ ನೋಡಿ ಎಲ್ಲಾರು ಅಷ್ಟೇನೆ ನೋಡ್ದಾಗೆ ತಾನೇ ಗೊತ್ತಾಗೋದು ಒಬ್ಬರಿಗೆ ಏನು ಅಂತ. ನೋಡೋಣ, ಇವತ್ತು ಉಳಿತೀವಲ್ಲ, ಇವತ್ತೇನಾದ್ರು ಕಪ್ನ ಹೊಡಿತೀವಿ ಇಲ್ವ ಲಾಸ್ಟ್ ಕಂಡ ವೆಯ್ಟ್ ಮಾಡ್ರಿ, ಇವತ್ತೊಂದು ಚಮಕ್ ತೋರ್ಸೋಣ ಅಂತ. ಇವತ್ತೊಂದು ಗೊತ್ತಾಗುತ್ತೆ, ಅವಾಗ ರಿಯಾಲಿಟಿ ಗೊತ್ತಾಗ್ಬಿಡುತ್ತಲ್ಲ ಜನಗಳಿಗೆ. ಈ ಬಿಡಪ್ಪ ಅನ್ನೋ ರೇಂಜ್ ಬಂದ್ಬಿಡಕ್ ಅವ್ರು ಮಾತಾಡಿದವರೆಲ್ಲ. ನೆಕ್ಸ್ಟ್ ಟೈಮ್ ಮಾತಾಡ್ಬೇಕಂದ್ರೆ ಈ ಕರೆಕ್ಟ್ ನಾವು ಮಾತಾಡಿದ್ದು, ಇವಾಗ ನಿಮ್ಗೆ ಹೆಂಗ್ ಗಿಲ್ಟ್ ಫೀಲ್ ಆಯ್ತು ಅಂತ ಹೇಳಿದ್ರು, ಸೊ ಅದೇ ತರ ಪ್ರತಿಯೊಬ್ರು ಗಿಲ್ಟ್ ಫೀಲ್ ಆಗುತ್ತೆ ಅನ್ನೋ ಭಾವನೆ ಇದೆ. ನನ್ನ ಜೊತೆ ನನ್ನ ಮಕ್ಳಿದಾರೆ, ಸೊ ಪ್ರೌಡ್ ಆಗಿ ಹೇಳ್ತೀನಿ. ಇನ್ನೊಂದ್ ಹೇಳ್ತಾರೆ ಏನು ಅಂತಂದ್ರೆ, ಚಂದು ಮಾಸ್ಟರ್ ಒಳ್ಳೆ ಏನು ಅವ್ರ ಫ್ರೆಂಡ್ಸ್ ಗಳು ಮತ್ತೆ ಎಲ್ಲರೂ ಹೇಳ್ತಾರೆ, ಬೇರೆಯವರೆಲ್ಲ ಹೇಳ್ತಾ ಇರ್ತಾರೆ, ನಮ್ಮ ಮಕ್ಳಿಗೆ ಒಳ್ಳೆ ಮಾಸ್ಟರ್ ಸಿಕ್ಕಿದ್ದಾರೆ, ಚಂದು ಮಾಸ್ಟರ್ ಸಿಕ್ಕಿದ್ದಾರೆ, ಹಂಗೆ ಹಿಂಗೆ ಅಂತ. ಅದೆಲ್ಲ ಸುಳ್ಳು. ನನಗ್ ಸಿಕ್ಕಿರೋ ಮಕ್ಳುಗಳೇ ತುಂಬಾ, ನಾನ್ ಲಕ್ಕಿ ಹೇಳ್ಬೇಕು ಅಂತಂದ್ರೆ ಅವ್ರು ಸಿಕ್ಕಿರೋದಕ್ಕೆ. ಸೀರಿಯಸ್ಲಿ ಬ್ರೋ, ನಾನು ಇವಾಗ್ಲೂ ಅದನ್ನೇ ಹೇಳ್ತೀನಿ. ನಾನು ಆವಾಗ್ಲೇ ಅಂತಲ್ಲ, ಈಗ್ಲೂ ಅಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಅನ್ಕೊಂತಾರೆ ಚಂದು ಮಾಸ್ಟರ್ ಫೇಮಸ್ ಅದು ಇದು ಅಂತ. ಮಕ್ಳಿಂದ ನಾನು, ನನ್ನಿಂದ ಅವರಲ್ಲ, ಓಕೆನಾ? ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ, ಇದ್ ಮಾಡ್ತೀನಿ, ಮತ್ತೊಂದ್ ಮಾಡ್ತೀನಿ. ಅವ್ರ ವಿಡಿಯೋಗಳು ಹಾಕಿ ತಾನೇ ನಾನು ಫೇಮಸ್ ಆಗಿದ್ದು. ನೀವೇ ಅವ್ರ ವಿಡಿಯೋಗಳಿಂದ ತಾನೇ ನಾನು ರೆಕಗ್ನೈಸ್ ಮಾಡಿದ್ದು. ಅದನ್ನ ಹೇಳ್ತಾ ಇರೋದು ನಾನು, ಅವ್ರಗಳಿಂದಾನೇ ನಾನು. ಅವ್ರ ಮಕ್ಳುಗಳು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ, ಅವ್ರ ಲೈಫ್ ಲಾಂಗ್ ಥ್ಯಾಂಕ್ಸ್ಫುಲ್ ಅವ್ರಿಗೆ, ಪ್ರೌಡ್ ಆಗಿ ಹೇಳ್ತೀನಿ. ಇನ್ನೊಂದೇನು ಅಂತಂದ್ರೆ, ನನ್ನ ಟ್ಯಾಟೂಗಳು ನೋಡಿರ್ಬೋದು ನೀವು. ಹೌದು, ತುಂಬಾ ಟ್ಯಾಟೂಸ್ ಇದೆ, ಅಬ್ಸರ್ವ್ ಮಾಡಿದ್ದೀನಿ. ತುಂಬಾ ಟ್ಯಾಟೂಸ್ ಅನ್ನೋದಕ್ಕಿಂತ ಈ CSDS ಸ್ಟೂಡೆಂಟ್ಸ್ ಮೈ ಸ್ಟ್ರೆಂತ್ ಅಂತ ಅನ್ಸ್ಕೊಂಡಿರೋದು. ಸೊ ಅಷ್ಟು ಬಾಂಡಿಂಗ್ ನನ್ನ ಸ್ಟೂಡೆಂಟ್ಸ್ ಗಳ ಮೇಲೆ. ಸೊ ನೋಡೋಣ ಇವತ್ತಿನ ಲೈಕ್ ಡಿ ಬಾಸ್ ಹೆಂಗೆ ಸೆಲೆಬ್ರಿಟಿ, ಅವ್ರ ಸೆಲೆಬ್ರಿಟಿಗಳನ್ನ ಇಷ್ಟಪಡ್ತಾರೋ, ನೀವು ನಿಮ್ಮ ಮಕ್ಕಳನ್ನ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಸೀರಿಯಸ್ಲಿ ಹೇಳ್ತಿಲ್ವಾ, ದರ್ಶನ್ ಸರ್ ಅದನ್ನ ಹೇಳ್ತಾರೆ,
ಜನಗಳಿಂದ ನಿಮ್ಗಳಿಂದ ನಾನು ಅಂತ. So, ಹೌದು. ನಾನು ಅದನ್ನೇ ಹೇಳ್ತೀನಿ, ಕಾಪಿ ತಿಳ್ಕೊಂಡ್ರು ಪರವಾಗಿಲ್ಲ, ನನ್ನ ಮಕ್ಳಿಂದ ನಾನು. ಮಕ್ಳುಗಳು ಇವಾಗ ಅವ್ರು ಬಂದ್ರೆ ತಾನೇ ನನ್ನ ಡ್ಯಾನ್ಸ್ ಕ್ಲಾಸ್ಗೆ ಹೌದು. ನಾನು ಒಂದ್ 10 ರೂಪಾಯಿ ದುಡಿಯಕ್ಕಾಗೋದು, ಒಂದು ಊಟ ಮಾಡಕ್ಕಾಗೋದು. ಅದು ಕರೆಕ್ಟ್. ಅವರೇ ಬಂದಿಲ್ಲ, ನಾನು ಹೆಂಗ್ ಮಾಡಕ್ಕಾಗುತ್ತೆ? ಸೊ ಡ್ಯಾನ್ಸ್ ಕ್ಲಾಸ್ ನಾನು ಖುಷಿಗೋಸ್ಕರ ಮಾಡ್ಕೊಂಡೆ. ಆ ಖುಷಿನೇ ಇವಾಗ ದೊಡ್ಡದಾಗಿದೆ. ಸೊ ನನ್ನ ಖುಷಿಲಿ ತುಂಬಾ ಜನ ಭಾಗವಹಿಸ್ತಾ ಇದ್ದಾರೆ. ಅದು ಇದನ್ನ ಖುಷಿ ನನಗದು. ಸೊ ಎಲ್ಲ ಮಾಸ್ಟರ್ಗಳು ಸ್ವಲ್ಪ ಸಪೋರ್ಟ್ ಹೇಗಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ನಾನು ಇವ್ರ ಜೊತೆಲೆ ಕೆಲಸ ಮಾಡ್ದ ಅಂತ. ಇನ್ನೊಂದೇನು ಅಂತಂದ್ರೆ ಗೊತ್ತಿಲ್ಲ, ಯಾರ್ಯಾರ ಜೊತೆ ಕೆಲಸ ಮಾಡಿ ಅಂದ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ. ನಾವ್ ಎಷ್ಟು ಜನ ಜೊತೆ ಕೆಲಸ ಮಾಡಿ ಅಂದ್ಬಿಟ್ಟು ಕೆಲಸ ಮಾಡಿರೋರ್ಗೆ ಮಾತ್ರ ಗೊತ್ತಿರುತ್ತೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನೀವೇ ಯಾರು ಹೇಳ್ತೀರಿ ಶಶಿ ಅವರೇ? ಅವ್ರ ಸ್ಪೈಡರ್ ಮ್ಯಾನ್ ಆಗ್ಬಿಡೋರು ಬಿಡ್ರಿ. ಮಾತು ಬರ್ತಿಲ್ಲ, ಮಾತೇ ಬರ್ತಿಲ್ಲ, ಮಾತೇ ಆಡಲ್ಲ, ಮಾತೇ ನಿಲ್ಸಲ್ಲ. ಮಾತಾಡ ನಿಂತ್ರೆ ನೀವು ಕೇಳಕ್ ರೆಡಿ ಇರಲ್ಲ, ಸುಮ್ಮನೆ ಇರಲ್ಲ. ಈಗ ಹೆಂಗೆ? ಕಾಂಪಿಟೇಷನ್ ಬಂದಿದ್ದೀವಿ. ಆಮೇಲೆ ಪ್ರಾಪರ್ಟಿ ಎತ್ಕೊಂಡು ಹೋಗ್ತಾ ಒಂದು ಕ್ವಶನ್ ಹೇಳ್ತೀನಿ, ಆನ್ಸರ್ ಹೇಳು. ಇಂಟರ್ವ್ಯೂ ಮಾಡ್ತವ್ರೆ. ಮ್ಯಾಮ್ ಓಕೆ. ಅಣ್ಣ ನಾನು ವಿಡಿಯೋ ಮಾಡಿ ಬರ್ತೀನಿ. ಕ್ವಶನಾ? ಒಂದು ಕುರಿ ಒಂದಿನ ಒಂದು ಮರಿ ಆಗುತ್ತೆ, 7 ದಿನಕ್ಕೆ ಎಷ್ಟಾಗುತ್ತೆ? ಹೇಳು. ಆಯ್ತು, ನೀನು ಚಂದ ಮಾಸ್ಟರ್ ಮಾಡೋಣ. ಚಂದ್ರ ಒಂದು ಕುರಿ ಕೇರಿ ಸರಿ ಬನ್ನಿ ಸರ್. ಆಯ್ತು ಕೇಳ ನಿಮ್ಮ ಮಾಸ್ಟರ್ಗೆ. ಈಗ ಬಾ, ಒಂದು ಕುರಿ ಒಂದಿನಕ್ಕೆ ಒಂದು ಮರಿ ಹಾಕಿದ್ರೆ 7 ದಿನಕ್ಕೆ ಎಷ್ಟು ಹಾಕುತ್ತೆ? 7 ದಿನಕ್ಕೆ 7 ಕುರಿ 7 ದಿನಕ್ಕೆ ಎಷ್ಟು ಹಾಕುತ್ತೆ? 7 ಕುರಿಯೋ? ಒಂದೇ ಹಾಕುತ್ತೆ, ಒಂದೊಂದೇ ಹಾಕುತ್ತೆ. ಎಷ್ಟು ಟೋಟಲ್ಲು? ಅಂದ್ರೆ ಎಷ್ಟು ಕುರಿ ಎಷ್ಟಾಗುತ್ತೆ ಅಂತನಾ? ಇಲ್ಲಿ ಕೇಳಿಸ್ಕೊಳ್ರಿ ಮತ್ತೆ. ಒಂದ್ ಕುರಿ ಒಂದ್ ದಿನಕ್ಕೆ ಒಂದ್ ಮರಿ ಹಾಕುತ್ತೆ. ಓಕೆ. 7 ಕುರಿ 7 ದಿನಕ್ಕೆ ಎಷ್ಟು ಹಾಕುತ್ತೆ? 7 ಕುರಿ 7 ದಿನಕ್ಕೆ ಒಂದೊಂದೇ ಹಾಕುತ್ತೆ. ಟೋಟಲ್ ಅಷ್ಟೇ, ಒಂದೇ. ಒಂದೇ? 7 ಹೆಂಗಾಗುತ್ತೆ? ಡೈಲಿ ಒಂದೊಂದು ಹಾಕುತ್ತಲ್ಲ. ಡೈಲಿ ಒಂದೊಂದು. ಟೋಟಲ್ ಇದು ಮಾಡಿದ್ರೆ 7 ದಿನ ಇನ್ನೂ ಹಾಕುತ್ತಾ ಒಂದೊಂದೇ? 7 ಕುರಿನೂ 7 ದಿನ ಎಷ್ಟು ಹಾಕುತ್ತೆ? 7 ದಿನನೂ ಒಂದೊಂದೇ ಹಾಕುತ್ತಾ? ರಿಯಲ್ ಆಗಿ ಒಂದೊಂದು. ಹಾಕುತ್ತಾ? ರಿಯಲ್ ಆಗಿ ಹಾಕುತ್ತಾ? ಅಲ್ಲ, ಹೇಳ್ತೀರದು ಎಷ್ಟಾಗುತ್ತೆ ಅಂತ. ಹಾಕಿದ್ರೆ ಎಷ್ಟಾಗುತ್ತೆ? 14. ಓವರ್ ಆಗ ಒಂದೊಂದಂದ್ರೆ 7 ಆಗುತ್ತೆ. ಒಂದ್ ಕುರಿ ಒಂದ್ ದಿನಕ್ಕೆ ಒಂದ್ ಮರಿ ಹಾಕುತ್ತಾ? ಇರಿ ಕೊಡಿ ಶ್ರೀಧರ್ ಅವ್ರೆ. ಒಂದ್ ಕುರಿ ಆಕ್ಚುಲಿ ಇವ್ರು ಶ್ರೀಧರ್ ಅವ್ರು ಅನ್ಬಿಟ್ಟು ಮೈ ಫ್ರೆಂಡ್ ಅಂಡ್ ಚಂದು ಮಾಸ್ಟರ್ ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ತಾ ಇರೋದು ಇವರೇನೆ. ಹೇಳಿ ಶ್ರೀಧರ್ ಅವ್ರೆ. ಒಂದ್ ಕುರಿ ಒಂದ್ ದಿನಕ್ಕೆ ಒಂದ್ ಮರಿ ಹಾಕುತ್ತೆ, ಓಕೆನಾ? 7 ದಿನಕ್ಕೆ 7 ಕುರಿ ಎಷ್ಟಾಗುತ್ತೆ? 7 ಕುರಿನೂ ಒಂದೊಂದ್ ಮರಿ ಹಾಕಿದ್ರೆ ಎಲ್ಲಾ ದಿನಕ್ಕೂ 7 ದಿವಸಕ್ಕೆ 49 ಆಗುತ್ತೆ. ಹೆಂಗಾಗುತ್ತೆ 49? 7 ಕುರಿನಾ? ಓಕೆನಾ? ಓಕೆ. ಒಂದ್ ದಿವಸಕ್ಕೆ 7 ಕುರಿ ಎಷ್ಟು? 7 ಮರಿ ಹಾಕುತ್ತಾ? ಓಕೆ. 7 ದಿವಸಕ್ಕೂ ಲೆಕ್ಕ ಹಾಕೊಳ್ರಿ. 7 ಅಂದ್ಬಿಟ್ಟು 49. ಡಿಪ್ರೆಷನ್. ಏನು ಮಾಡ್ತಾ ಇಲ್ಲ ಇವ್ರು. ಸೌಂದರ್ಯ ಮೇಡಮ್ ಅಂದ್ಬಿಟ್ಟು ನಮ್ಗೆ ತುಂಬಾ ಬೇಕಾಗಿರೋರು. ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲ ಇದು. ಆಮೇಲೆ ಅದನ್ನು ಹಾಕ್ಕೊಡೋರು. ಆಮೇಲೆ ನಿಮ್ಮ ಹೇಗೆ ನಡೀತದೆ ಪ್ರಿಪ್ರೇಷನ್ಸ್ ಎಲ್ಲ? ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಬಂದು ಬೇಗ ಬೇಗ ರಿಜಿಸ್ಟ್ರೇಷನ್ ತಗೊಳ್ಳಿ. ಹಾಗೇನೆ ಸರ್ಗೆ ತುಂಬ ಸಪೋರ್ಟ್ ಮಾಡಿ ಹಾರ್ಡ್ ವರ್ಕ್ ಮಾಡ್ತಾರೆ. ಒಳ್ಳೇದಾಗಲಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಸಬ್ ಜೂನಿಯರು ಮತ್ತು ಜೂನಿಯರು ಅಷ್ಟೇ. ಸ್ಕೂಲಲ್ಲಿ ಇಲ್ಲೊಂದು ನನಗೆ ಅನ್ಯಾಯ ಆಗಿದೆ. ಏನು ಅಂತ ಸೌಂದರ್ಯ ಮೇಡಮ್ ನನಗೆ ಕಾಲ್ ಮಾಡಿದ್ರೆ ಬಿಸಿ ಅಂತ ಅಂದ್ಬಿಟ್ಟು ಸಬ್ ಯೂನಿವರ್ಸಿಟಿ ಅಂದ್ಬಿಟ್ಟು ಈಗ ಹೇಳ್ತಿದ್ದಾರೆ.
ನೀವು ಪಾರ್ಟಿಸಿಪೇಟ್ ಮಾಡಂಗಿಲ್ಲ, ಮಾಡಂಗಿಲ್ಲ ನೀವು ಮಾಡ್ಬೋದಮ್ಮ. ಸೊ ಆಗಲೇ ಮಕ್ಕಳನ್ನ ನೋಡಿದ್ರಿ. ಸೊ ಇವಾಗ ನಮ್ಮ ಬಾಯ್ಸ್ ನೋಡ್ರಿ, ಬಾಯ್ಸ್ ತೋರಿಸಿ. ಹಾಯ್ ಮಾಡ್ರೋ ಜೋರಾಗಿ. ಹಾಂ ಇಷ್ಟೇ. ಸೊ ಪ್ರಾಕ್ಟೀಸ್ ಎಲ್ಲ ಕ್ಲೀನಾಗಿ ಮಾಡಿದ್ದೀರಾ? ಸೋರ ಇಲ್ಲಿಂದ ಎತ್ಕೊಳ್ತೀವಿ ಕಪ್ನ. ಹೇಳ್ಬೇಕು ಎಷ್ಟು ಕಪ್ ಎತ್ಕೊಂಡು ಹೋಗ್ತೀವಿ? ಮೂರಕ್ಕೆ ಎತ್ಕೊಂಡು ಹೋಗೋಣ. ಯಾಕೆ ಸುಮ್ಮನೆ ದುಪ್ಪಲ್ಲಿ ಎತ್ಕೊಂಡು ಹೋಗೋಣ ನೋಡ್ರಿ. ಹೋಗ್ಕೊಂಡ್ರು ಇಂಟರ್ವ್ಯೂ ಕೊಡಬೇಕು ನಾವು. ಮತ್ತೆ ಗೆಲ್ಲಬೇಕು, ಗೆಲ್ಲಲ್ವ ನೀವು? ನೋಡೋಣ ಆಯ್ತು. ನಾನು ನಿನಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇದ್ದೀನಿ. ನಿಂಗೆ ಗೆದ್ಬಿಡ ಟ್ರಾಫಿ ಕೊಟ್ಬಿಡೋಕೆ ಏನು ಮಾಡ್ತೀಯಾ? ಏನು ಮಾಡ್ತೀಯ? ಗೆದ್ಬಿಡ ಕೊಡ್ತೀಯಾ? ಶೋರ ಅದಕ್ಕೆ ಒಂದು ಕಿತ್ತ ಕೇಸರಿ ಬದನು ಬಿಟ್ಬಿಡ್ದೇನು? ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಏನು ಗೊತ್ತಾ, ದರ್ಶನ್ ಬಗ್ಗೆ ಒಂದು ಹೇಳಬೇಕು. ಇದೇ ಸ್ಟೇಜ್ಗೆ, ಇದೇ ಕಾಂಪಿಟೇಷನ್ಗೆ 1 ಇಯರ್ ಬೇಕಾ? 1 ಇಯರ್ ಬೇಕು. ಇಲ್ಲ, ಒನ್ ಇಯರ್ ಬ್ಯಾಕ್, 1.5 ಇಯರ್ ಬ್ಯಾಕ್, 1 ಇಯರ್ ಬ್ಯಾಕು ಇದೇ ಸ್ಟೇಜಲ್ಲಿ ದರ್ಶನ್ ಆದ್ರೆ ಹೊಸ್ದಾಗಿ ಬಂದಾಗ ಇದೇ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದ KGF ಸಾಂಗ್ಗೆ. ಜಸ್ಟ್ ಇವನು ಏನು ಮಾಡಿದ್ದ ಅಂತಂದರೆ, ಬಂದು ಒಂದು ಸೈಡಲ್ಲಿ ಕುತ್ಕೊಂಡು ಒಂದು ಬ್ಲಾಗ್ ಬಂದು ಬೆಂಡಾಗಿ ಕ್ಲಿಪ್ ಕೊಟ್ಬಿಟ್ಟು ಹೋಗಿ ಸೈಡಲ್ಲಿ ಕುತ್ಕೊಬಿಡ್ತಾ ಇದ್ದ. ಅಷ್ಟೇ ಮಾಡ್ತಾ ಇದ್ದು. ಇವಾಗ CSDL ಮೇನ್ ಲೀಡ್ ಡ್ಯಾನ್ಸರ್ ಆಗಿ ಮಾಡ್ತಾ ಇದ್ದಾನೆ. ಅದನ್ನೇ ಹೇಳೋದು ಗ್ರೋತ್ ಅನ್ನೋದು. ಕಲಿಬೇಕಂದಾಗ ಏನಾದ್ರು ಮಾಡ್ಬೇಕು. ಏನಿದೆಯಾ ಜ್ವರಗಳಲ್ಲಿ ಮಾಡ್ಬೇಕು. ಏನ ಡಿಪ್ರೆಷನ್ ಅಲ್ಲ, ಲಾಸ್ಟ್ ಟೈಮ್ ಬಂದಾಗ ಯಾವ ಪ್ಲೇಸ್ ಹೊಡೆದಿದ್ರೆ ನೆನಪಿರ್ಬೇಕು. ಇವತ್ತು ಯಾವ ಪ್ಲೇಸ್ ಹೊಡಿತೀರಾ? ರೋಡಾಗಿರುವಾಗ ಅದೇ ಪ್ಲೇಸ್ ಬೇಕು. ಅದನ್ನ ಹೇಳೋದು ಹೊಡೆದಿಲ್ಲ ಅಂತಂದ್ರೆ ನೀವು ಕ್ಲಾಸಿಂದ ಹೊಡೆದ ಆಚೆ. ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಮಕ್ಕಳು ಹೊಡೆದಿರ್ತಾರೆ ಅಂತ. ಸೊ ವೇಟ್ ಅಂಡ್ ವಾಚ್. ಎಲ್ರು ಏನಂತ ಗೆಸ್ಟ್ ಒಂದ್ಸರಿ ನೋಡೋಣ. ಏನ್ರೋ ಔಟು. We love CSDA. 3, 2, 1, go. We love CSDA. ಗೈಸ್ ಎಲ್ಲ ಪ್ರಿಪೇರ್ ಆಗಿದೆ. ಕಾಸ್ಟ್ಯೂಮ್ಸು, ಮೇಕಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ಗೆ ಮಾತ್ರ ಬಾಕಿ. ಹೊಡಿತೀರಾ? ಈ ಸಲ ಕಪ್ ನಮ್ದೇ. ಎಲ್ಲ ರೆಡಿ ಇದೆ. ಪರ್ಫಾರ್ಮೆನ್ಸ್ ಮಾತ್ರ ವೇಟಿಂಗು. ಕೂಡ ಹಾಗೆ ರೆಡಿ ಇದ್ದಾರೆ. ಆ ಕಡೆ ಎಲ್ಲ ಪ್ರಿಪರೇಷನ್ ಇದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಂಗೆ ಟೆನ್ಷನ್ ಇದೆ. ಸೂಪರ್. ಯಾರು ಬಾಯ್ ಬಾಯ್ ಅಂತಾರ. ಮಾಡೋಣ ಏನೋ ಒಂದು ಮಾಡೋಣ ಜೀವನದಲ್ಲಿ. ಏನಂತೀರಾ? ಸೀನಿಯರ್ ಕ್ಯಾಟಗರಿ, ಅವ್ರದೆಲ್ಲ ಜೂನಿಯರ್ ಕ್ಯಾಟಗರಿ. ಶ್ರೀಧರ್ ಅವ್ರು ಏನು ಗೊತ್ತಾ, ಇವಾಗ ಕಿಶೋರ್ ಅವ್ರನ್ನ ತೋರಿಸಿ. ಹಂಗೆ ಇವ್ರನ್ನ ರೇಸಿಗೆ ಬಿಟ್ರೆ, ಕಿಶೋರ್ ಅವರೇ ನೀವು ರೇಸ್ ಓಡ್ತಾ ಇರ್ತೀರ ಕೊಡ್ರಿ. ಹೌದು ಸರಿ, ನಾ ಇಬ್ಬರು ರೇಸಿಗೆ ಬಿಡ್ತೀನಿ. ಯಾರು ಹೇಳಿ ನಿಂತ್ಕೊಳ್ಳಿ ಅಂಕಿತ. ನೀವು ಮತ್ತೆ ನಿಮ್ಮ ಹೊಟ್ಟೆ, ಇವ್ರಿಬ್ರು ನಾವು ಬಿಟ್ರೆ ರೇಸ್ಗೆ ಯಾರು ಫಸ್ಟ್ ಗೆಲ್ತಾರೆ? ಶ್ರೀಧರ್ ಅವರೇ. ಹೊಟ್ಟೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ, ಲ್ಯಾಟ್ರಿ. ನೀವು ಬನ್ನಿ, ಎಲ್ಲ ಸೇರಿ ಮಾಡೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಕಷ್ಟ ಇದೆ ವಿಡಿಯೋ ಮಾಡೋದಕ್ಕೆ. ತುಂಬಾನೇ ಅಲ್ಲ, ಅದು ವಿಡಿಯೋ ಮಾಡೋದು ಎಡಿಟ್ ಮಾಡಿ ಅವ್ರ ಕಷ್ಟ ಗೊತ್ತಿರೋದು ಕಷ್ಟ. ಪ್ಲೀಸ್ ದಯವಿಟ್ಟು ನಾವು ಮಾತ್ರ ₹1 ಕೇಳ್ತಿಲ್ಲ, ಓನ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಅದನ್ನು ಕೇಳ್ತೀವಿ ಅಷ್ಟೇ. ಇದೇ ಥರ ಸ್ಕೂಲ್ ಕ್ಯಾಟಗರಿಯಲ್ಲಿ
senior. Winner goes to number 12. Congratulations. ಯಾರಿಗೆ ಬಿಡ್ಬೇಕು ಅಂತ ಎಲ್ಲ ಮಕ್ಕಳು ಅಷ್ಟು ಅಲ್ಟಿಮೇಟ್ ಆಗಿ ಮಾಡಿದ್ರು. ಅದರಲ್ಲೂ ಗ್ರೂಪ್ ಪರ್ಫಾರ್ಮೆನ್ಸ್ ಅಂತೂ ನಿಜವಾಗ್ಲೂ ತಿಂದಾಕ್ಬಿಟ್ರು ಮಾತ್ರ ಮಕ್ಕಳು. ಬಟ್ ಅದು ನಾರ್ಮಲಿ ನೀವು ಟಿವಿ ಚಾನೆಲ್ ಅಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಬೇರೆನೋ ಇದು. ಬಟ್ ಇವರು ಗೋಸ್ ಟು S41. ಥ್ಯಾಂಕ್ ಯು, ಕಂಗ್ರಾಟ್ಸ್. Superb, all the best. Thank you. ನಂಬರ್ 28. ಓಕೆ, ಅನೌನ್ಸ್ ಮಾಡೋಣ. ಮೈಥಾಲಜಿ ವಿನ್ನರ್ ಅನೌನ್ಸ್ ಮಾಡೋಣ. ಮೈಥಾಲಜಿ ಗ್ರೂಪ್ ಬಂದು ವಿನ್ನರ್ ನಂಬರ್ ಆಯ್ತು, ವಿನ್ ಆಯ್ತಾ? ಮಾತಾಡ್ಬಿಡುವ, ಕಬ್ಸೆ ಮಾಡ್ಕೊಡ್ತಾರೆ.